ಸಂಕ್ರಾಂತಿ ಹಬ್ಬಕ್ಕೆ ಎಲ್ರೂ ಸಂತೋಷವಾಗಿರ್ಬೇಕು ಅಂತ ನಮ್ಮ ಊರಿಗೆ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡಿದ್ವಿ. ಅಷ್ಟರಲ್ಲಿ ಹೀಗಾಗೋಯ್ತು. ಊರಿಗೆ ಹೋಗೋದೇ ಬೇಡ ಅನ್ನಿಸ್ತಿದೆ. ಬೇಡ ಅದ್ಗೆ, ಬೇಡ. ಲಾಸ್ಟ್ ಮಿನಿಟ್ ಅಲ್ಲಿ ಹೀಗೆ ಟ್ರಿಪ್ ಕ್ಯಾನ್ಸಲ್ ಮಾಡೋದು ಒಳ್ಳೇದಲ್ಲ. ಎಲ್ರೂ ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಮುಖ್ಯವಾಗಿ ಅಣ್ಣ ಅಂತೂ ತುಂಬಾ ಫೀಲ್ ಆಗ್ಬಿಡ್ತಾರೆ. ಅದು ಅಲ್ಲದೆ ನಮಗ್ ಕೆಡಕ್ ಆಗ್ಬೇಕು ಅಂತಿದ್ರೆ ನಾವು ಈ ಊರಲ್ಲಿದ್ರೂ ಆಗತ್ತೆ, ಆ ಊರಲ್ಲಿದ್ರೂ ಆಗತ್ತೆ. ಇದ್ರ ಜೊತೆಗೆ ನಿಮ್ ಟೈಮ್ ಚೆನ್ನಾಗಿಲ್ಲ ಅಂತ ವಿಷಯ ಮೊದ್ಲೇ ಗೊತ್ತಾಗಿರೋದ್ರಿಂದ ಕೌಡೆ ಸ್ವಾಮೀಜಿ ಕೌಡೆ ಕೊಟ್ಟು ಧೈರ್ಯ ಹೇಳಿದಾರಲ್ಲ ಆತಿಗೆ. ನೀವ್ ಹೆದರ್ಕೊಳ್ಳೋ ಹಾಗೆ ಏನೂ ಆಗಲ್ಲ ಅಂತ ನನ್ ಮನ್ಸಿಗೆ ಅನ್ನಿಸ್ತಾ ಇದೆ. ಅನ್ಸೋದೇನು ಅತ್ಗೆ, ನಿಜವಾಗ್ಲೂ ಏನೂ ಆಗಲ್ಲ. ಆ ಸ್ವಾಮೀಜಿ ಕೊಟ್ಟಿರೋ ಕೌಡೆ ನಿಮ್ ಹತ್ರ ಇದೆಯಲ್ಲ, ನಿಮ್ಗೆ ಇನ್ಯಾವ ಕೇಡು ಆಗಲ್ಲ. ನಿನ್ ಬಾಯಿ ಮಾತು ನಿಜ ಆಗಿ ಯಾವ ರೀತಿ ಕೇಡು ಆಗದೆ ಇದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಅತ್ಗೆ? ನಿಜ ಆಗತ್ತೆ ಅತ್ಗೆ, ನನ್ನ ಬಾಯಿ ಮಾತು ಖಂಡಿತ ನಿಜ ಆಗತ್ತೆ. ಅತ್ಗೆ, ಮೊದ್ಲು ನೀವು ಆ ಕೌಡೆ ತಗೊಂಡು ಹೋಗಿ ಹುಷಾರಾಗೆ ಬ್ಯಾಗಲ್ಲಿ ಇಟ್ಬಿಡು. ಆಮೇಲೆ ನೀವು ಮರ್ತೋಗ್ತೀಯಾ? ಹೋಗು. ಸರಿ ಅತ್ಗೆ. ಏನಂದ್ರೆ ನಿಮ್ ಬಟ್ಟೆನೆಲ್ಲ ಜೋಡಿಸಿದೀನಿ. ಥ್ಯಾಂಕ್ ಯು ವೆರಿ ಮಚ್. ಆ ವಿಲೇಜ್ ಅಲ್ಲಿ ಚಳಿ ಜಾಸ್ತಿ ಇರತ್ತಂತಲ್ವಾ, ಸ್ವೆಟರ್ ಕೂಡ ಇಟ್ಟಿದ್ದೀನಿ. ಹಳ್ಳಿಗೆ ಹೋಗ್ತಿದೀವಿ ಅಂತ ಹಾಗೆ ನಿಂಗೆ ತುಂಬಾ ಉತ್ಸಾಹ ಬಂದಿರೋ ಹಾಗಿದೆ. ಹೌದು ರೀ, ಹಳ್ಳಿಗೆ ಹೋಗ್ಬೇಕು ಅಂದ್ರೆ ನನಗ್ ತುಂಬಾ ಇಷ್ಟ. ನಾನ್ ಹುಟ್ಟು ಬೆಳೆದಿದ್ದು ಅಂತದೇ ಹಳ್ಳಿಯಲ್ಲಲ್ವಾ. ನಾವು ಸಂಕ್ರಾಂತಿ ಹಬ್ಬಕ್ಕೆ ಆ ಊರಿಗೆ ಹೋಗ್ತಿದೀವಿ ಅಂದ ತಕ್ಷಣ ನನಗೆ ನಮ್ಮೂರೇ ನೆನ್ಪಾಯ್ತು. ಹಲೋ ಮೇಡಮ್, ಏನು ನಿಮ್ಮೂರಿಗೆ ಹೋಗ್ಬಿಟ್ಯಾ? ಈ ಸಲ ಸಂಕ್ರಾಂತಿ ಹಬ್ಬ ನನಗೆ ಲೈಫ್ ಲಾಂಗ್ ಒಂದು ಸ್ವೀಟ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಯಾಕೆ? ಲಾಸ್ಟ್ ಟೈಮ್ ನಾವು ಸಂಕ್ರಾಂತಿಗೆ ಹೋದಾಗ ಅಣ್ಣ ಅತ್ತಿಗೆ ಎಲ್ಲ ಜೋಡಿ ಜೋಡಿಯಾಗಿ ವಿಲೇಜ್ ಎಲ್ಲ ಸುತ್ತಾಡ್ತಾ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ರು. ನನಗವಾಗ ಇನ್ನೂ ಮದುವೆ ಆಗಿರ್ಲಿಲ್ವಲ್ಲ, ನಾನು ತುಂಬ ಲೋನ್ಲಿಯಾಗಿ ಫೀಲ್ ಆಗ್ತಾ ಇದ್ದೆ. ಏನು ಮಾಡಬೇಕು ಗೊತ್ತಾಗದೆ ಅವ್ರನ್ನ ಫಾಲೋ ಮಾಡ್ತಾ ಅವರ ಸ್ವೀಟ್ ಮೆಮೊರೀಸ್ನೆಲ್ಲ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದೆ. ಅದನ್ನೆಲ್ಲ ಒಂದು CD ಕೂಡ ಮಾಡಿಸಿದ್ದೀನಿ ಗೊತ್ತಾ? ಹೌದಾ? ಆ CD ಇದೆಯಾ ಈಗ? ಇದೆ. ಅದನ್ನ ನನಗೆ ಕೊಡ್ತೀರಾ? ವೈ ನಾಟ್, ಈಗಲೇ ಕೊಡ್ತೀನಿ. ತಗೋ. ಶ್ಯಾಮ, ನಾನು ಈ ಸಲ ಹಾಗೆ ಅವ್ರನ್ನ ಇವ್ರನ್ನ ಫಾಲೋ ಮಾಡ್ತಾ ಅವ್ರನ್ನ ಇವ್ರನ್ನ ಕ್ಯಾಪ್ಚರ್ ಮಾಡ್ತಾ ಸುಮ್ಮನೆ ಕಾಲ ಕಳೆಯೋ ಅವಶ್ಯಕತೆ ಇಲ್ಲ. ನನ್ನ ಜೊತೆಯಲ್ಲಿ ನೀನಿರ್ತೀಯಲ್ವಾ? ಹೌದು ರೀ, ನಾನ್ ನಿಮ್ ಜೊತೆಗೆ ಇರ್ತೀನಿ. ಈ ಸಲ ನಿಮ್ಗೆ ಲೋನ್ಲಿನೆಸ್ ಫೀಲ್ ಆಗದಿದ್ದ ಹಾಗೆ ನೋಡ್ಕೋತೀನಿ. ಹೌದು ಶ್ಯಾಮ, ಈ ಸಲ ನಾನು ಲೋನ್ಲಿಯಾಗಿ ಫೀಲ್ ಆಗಲ್ಲ, ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ. ಪಕ್ಕದಲ್ಲೇ ನೀನಿರ್ತೀಯಲ್ವಾ?
ನಾವು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಹೋಗ್ತಾ ಇರೋ ಮೊಟ್ಟ ಮೊದಲನೇ ಟ್ರಿಪ್ಪು ಇದು. ಚೆನ್ನಾಗಿ ಎಂಜಾಯ್ ಮಾಡಬೇಕು. ನಮ್ ಎಂಜಾಯ್ಮೆಂಟ್ ಒಂದು ಸ್ವೀಟ್ ಮೆಮೊರಿ ಆಗಿ ಲೈಫ್ ಲಾಂಗ್ ನೆನಪಿರ್ಬೇಕು. ಸರಿನಾ? ಸರಿ ರೀ. ನಾಳೆ ನಿಮ್ಗಲ್ಲಿ ನಿಜ ಗೊತ್ತಾದಾಗ ನೀವ್ ನನ್ನ ಕ್ಷಮಿಸಿದ್ರೆ ಲೈಫ್ ಲಾಂಗ್ ಈ ಟ್ರಿಪ್ ಸ್ವೀಟ್ ಮೆಮೊರಿಯಾಗೇ ಇರುತ್ತೆ. ಆದ್ರೆ ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡು ನನ್ನ ದೂರ ಮಾಡಿದ್ರೆ ಈ ಸಿಡಿಲಿ ನನ್ನ ಕುಟುಂಬ ನೋಡ್ತಾ ನಿಮ್ಮನ್ನ ನೆನ್ಪು ಮಾಡ್ಕೊಂಡು ಲೈಫ್ ಲಾಂಗ್ ನಾನ್ ಕಳೀತೀನಿ. ಐಶ್ವರ್ಯ, ಏನ್ ಗೌರಮ್ಮ, ನೀನು ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಬರಲ್ಲ ಅಂತ ಹೇಳಿದ್ಯಂತೆ, ನಿಜನಾ? ನಿಜಾನೇ, ನಾನ್ ಬರಲ್ಲ. ಯಾಕೆ ಬರ್ತಿಲ್ಲ? ಯಾಕೆ ಬರ್ಬೇಕು? ನೀನ್ ಯಾಕೆ ಬರಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಯಾಕೆ ಬರ್ಬೇಕು ಅಂತ ಮಾತ್ರ ನನಗೆ ಗೊತ್ತು. ಯಾಕೆ ಬರ್ಬೇಕು? ಯಾಕಂದ್ರೆ ನಿನ್ ಒಳ್ಳೇದಕ್ಕೋಸ್ಕರ. ನನ್ ಒಳ್ಳೇದಕ್ಕ? ಹೌದು, ನಿನ್ ಒಳ್ಳೇದಕ್ಕೋಸ್ಕರನೇ. ಈಗಾಗ್ಲೇ ನಿನಗೇ ಗೊತ್ತಾಗ್ದಿರೋ ಹಾಗೆ ತುಂಬಾ ಕೆಟ್ಟದಾಗಿದೆ. ಈಗಾದ್ರೂ ನೀನ್ ಕಣ್ ತೆಗೆದ್ರೆ ನಿನಗೆ ಒಳ್ಳೇದಾಗತ್ತೆ. ಏನ್ ಹೇಳ್ತಿದ್ದೀರಾ ನೀವು? ನಡೀತಿರೋದನ್ನೇ ಹೇಳ್ತಿದ್ದೀನಿ. ಈ ಮನೇಲಿ ಡೇ ಬೈ ಡೇ ನಿನ್ನ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಿದೆ, ಶ್ಯಾಮ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಿದೆ. ನಿನ್ನ ಅತ್ತೆ ಮಾವ ಕೂಡ ನಿನ್ನ ಮಾತನ್ನ ಕಾಲ್ ಕೆಳಗಡೆ ಹಾಕೊಂಡು ಶ್ಯಾಮನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಈಗಾಗ್ಲೇ ಶ್ಯಾಮ ಮನೇಲಿ ಎಲ್ರಿಗೂ ಹತ್ರ ಆಗಿದ್ದಾಳೆ, ಎಲ್ರ ಮನ್ಸನ್ನು ಗೆದ್ದಿದ್ದಾಳೆ, ನಿನ್ನನ್ನ ಎಲ್ರಿಂದ ದೂರ ಮಾಡಿದಾಳೆ. ಅತ್ತೆ ಮಾವನ್ಗೆ ತುಂಬಾ ಹತ್ರ ಆಗಿರೋ ಶ್ಯಾಮ ನಾಳೆ ಆಸ್ತಿ ಹಂಚುವಾಗ ತನ್ನ ಮಾತೆ ನಡೆಯೋ ಹಾಗೆ ಮಾಡ್ತಾಳೆ. ತಾನ್ ಅನ್ಕೊಂಡ ಹಾಗೆ ನಿನ್ನ ಮಾವ ಆಸ್ತಿ ಹಂಚೋ ಹಾಗೆ ಅವರನ್ನ ಗ್ರಿಪ್ಪಲ್ಲಿ ಇಟ್ಕೋತಾಳೆ. ನಿನ್ನ ಗಂಡ ಹೇಗೂ ತುಂಬಾ ಸೈಲೆಂಟು. ನಾಳೆ ಆಸ್ತಿ ಹಂಚೋವಾಗ್ಲೂ ನಿನ್ಗೆ ಅನ್ಯಾಯ ಆದ್ರೂ ಕೂಡ ಬಾಯಿ ಮುಚ್ಕೊಂಡು ಕೂತಿರ್ತಾನೆ ಹೊರತು ಎದುರಿಸಿ ಮಾತಾಡೋದಿಲ್ಲ. ಕೊನೆಗೆ ಎಲ್ಲಾ ರೀತಿಯಿಂದ ನಿನಗೆ ನಷ್ಟ ಆಗೋದು. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡು. ನೀವ್ ಹೇಳಿದ್ ನಿಜಾನೇ. ಶ್ಯಾಮ ಹಾಗ್ ಮಾಡಿದ್ರು ಮಾಡ್ತಾಳೆ. ಖಂಡಿತ ಮಾಡ್ತಾಳೆ. ಅದಕ್ಕೆ ನೀನು ಸಂಕ್ರಾಂತಿ ಹಬ್ಬಕ್ಕೆ ಆ ಊರಿಗೆ ಬರಲೇಬೇಕು. ಶ್ಯಾಮನ ಆವಾಗವಾಗ ಬೇಕಾದಲ್ಲಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ತುಂಬಾ ಹತ್ರ ಆಗಿರೋ ಅತ್ತೆ ಸೊಸೆನ ಮಾವ ಸೊಸೆನ ನೀನು ದೂರ ಮಾಡಬೇಕು. ಹೋಗಿರೋ ನಿನ್ನ ಕಂಟ್ರೋಲ್ನ ತಿರ್ಗಿ ನೀನೇ ಪಡ್ಕೋಬೇಕು. ಹೌದು, ಪಡ್ಕೋಬೇಕು. ಕೈ ಜಾರ್ ಹೋಗಿರೋದನ್ನೆಲ್ಲ ಮತ್ತೆ ಪಡ್ಕೋಬೇಕು. ಸೊ ಬರ್ತೀನಿ. ನಾನು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಆ ಹಳ್ಳಿ ಕೊಂಪೆಗೆ ಬರ್ತೀನಿ. ನಿನ್ನ ಕುಟುಂಬದಲ್ಲಿ ಜಗಳ ಆಗ್ಬೇಕು ಅಂದ್ರೆ ನಿನ್ನ ಹೆಲ್ಪ್ ಬೇಕೇ ಬೇಕು ನನಗೆ. ಅದಕ್ಕೆ ನಿನ್ನನ್ನ ಇಷ್ಟೆಲ್ಲ ಎತ್ತು ಕಟ್ಟಿ ಅಲ್ಲಿ ಕರ್ಕೊಂಡು ಹೋಗ್ತಿರೋದು. ಹೇಳು ರೂಪಾ. ಹಲೋ ಮಮ್ಮಿ, ರಂಗಪುರಕ್ಕೆ ಹೋದ್ರಾ? ಈಗಷ್ಟೇ ಊರಿಗೆ ಬಂದ್ವಿ.
ಇನ್ನೂ ಅವ್ರ ಕೊಂಪೆಗೆ ಹೋಗಿಲ್ಲ. ಹೌದಾ? ನಾನು ಈಗಷ್ಟೇ ನನ್ನ ಫ್ರೆಂಡ್ ಮನೆಗೆ ಬಂದೆ ಮಮ್ಮಿ. ನಿನ್ ಫ್ರೆಂಡ್ ಮಗಳಿಗೆ ನಾಮಕರಣ ಇಲ್ಲ ಅಂದಿದ್ರೆ ನೀನು ಕೂಡ ಇಲ್ಲಿಗೆ ನನ್ನ ಜೊತೆ ಬರ್ಬೋದಾಗಿತ್ತು. ನನ್ನ ಸಪೋರ್ಟಿಗೆ ಇರ್ತಿದ್ದೆ ನೀನು. ನಿನಗೆ ಯಾರ ಸಪೋರ್ಟು ಬೇಡ ಮಮ್ಮಿ. ನೀನ್ ಅನ್ಕೊಂಡಿದ್ನ ಸಾಧಿಸ್ತೀಯ. ಸಾಧಿಸ್ತೀನಿ, ಆದ್ರೂ ಯಾಕೋ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಆವತ್ತು ಮಾವ ಸೊಸೆ ಮಾತಾಡ್ಕೊಳ್ಳೋದನ್ನ ಕೇಳ್ದಾಗ್ಲೇ ನನ್ ಎದೆ ಒಡೆದು ಹೋಯ್ತು ಗೊತ್ತಾ. ಆದಷ್ಟು ಬೇಗ ಅವ್ರಿಗೆ ನಿಜ ಹೇಳ್ಬೇಕು. ಸಂಕ್ರಾಂತಿ ಹಬ್ಬಕ್ಕೆ ಊರ್ಗ್ ಹೋಗ್ತಿದೀವಲ್ಲ, ಅಲ್ಲಿ ಹಬ್ಬದ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ಮೇಲೆ ನಾವು ಹಿಂತಿರುಗಿ ಬರೋಷ್ಟ್ರಲ್ಲಿ ಟೈಮ್ ನೋಡ್ಕೊಂಡು ಅಖಿಲ್ ಹತ್ರ ನಿಜ ಹೇಳ್ಬಿಡೋಣ. ಸದ್ಯಕ್ಕೆ ಹಾಡಿನ ವಿಷಯ ಅಖಿಲ್ ಗೊತ್ತಾದ್ರೆ ದೊಡ್ಡ ಗಲಾಟೆನೇ ಆಗೋಗುತ್ತೆ. ಅದರಿಂದ ನಿನ್ನ ಮದ್ವೆ ನಿಂತು ಹೋಗುತ್ತೆ. ಅದಕ್ಕೆ ಅವ್ರ ಹಿಂದೆನೆ ಬಾಲದ ಹಾಗೆ ಹೊರಟಿರೋದು. ಅವ್ರ ಹಿಂದೆನೆ ಇದ್ದು ಶ್ಯಾಮನ ಆ ವರ್ಮನ ಗಮನಿಸ್ತಾ ಇದ್ದು ಅವರು ಅಖಿಲ್ಗೆ ನಿಜ ಹೇಳ್ದೇ ಇರೋ ಹಾಗೆ ಅಡ್ಡ ಮಾಡ್ಬೇಕು. ನೀನ್ ಅದೇ ಕೆಲಸ ಮಾಡಿದ್ರೆ ಹೇಗ್ ಮಮ್ಮಿ? ಸ್ವಾಮೀಜಿ ಮಾತನ್ನ ನಿಜ ಮಾಡೋದಕ್ಕೆ ಅವ್ರ ಮಧ್ಯೆ ಏನಾದ್ರೂ ಬತ್ತಿ ಇಡ್ಬೇಕಲ್ವಾ? ಮಾಡ್ತೀನಿ, ಅದನ್ನು ಕೂಡ ಮಾಡ್ತೀನಿ. ಅಲ್ಲಿ ಶ್ಯಾಮಾ ವರ್ಮಾ ಅಖಿಲ್ಗೆ ಹಾಡಿನ ವಿಷಯನ ಹೇಳ್ದೇ ಇರೋ ಹಾಗೆ ತಡೆಯೋದು ಎಷ್ಟು ಮುಖ್ಯನೋ, ಈಗ ಅವ್ರ ಕುಟುಂಬದಲ್ಲಿ ಜಗಳ ಹಚ್ಚಿ ಸ್ವಾಮೀಜಿ ಮಾತನ್ನ ನಿಜ ಆಗೋ ಹಾಗೆ ಮಾಡೋದು ಅಷ್ಟೇ ಮುಖ್ಯ. ಹಾಗೆ ಕುಟುಂಬ ಕಲಹ ಆದ್ರೆ ಮಾತ್ರ ವರ್ಮಂಗೂ ಕೂಡ ಸ್ವಾಮೀಜಿ ಮೇಲೆ ನಂಬಿಕೆ ಬರೋದು. ಅವನು ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಹಾಗೆ ನಂಬಿಕೆ ಬಂದ್ರಷ್ಟೇ ನಾಳೆ ಶ್ಯಾಮಾ ಸಿಂಗರ್ ಅನ್ನೋ ವಿಷಯಕ್ಕೆ ಕಲಾವಿದೆ ಅಖಿಲ್ ಜೀವನದಲ್ಲಿ ಬರಬಾರ್ದು ಅಂತ ವರ್ಮಾ ಕೂಡ ಅನ್ಕೋತಾನೆ. ವಸಂತನ್ ಜೊತೆ ಸೇರ್ಕೊಂಡು ಶ್ಯಾಮಾನ ಹೊರಗಡೆ ತಳ್ತಾನೆ ಆ ವರ್ಮಾ. ಆಗ ದಾರಿ ಇಲ್ದೆ ಶ್ಯಾಮಾ ನಮ್ ಕಾಲ್ ಬುಡಕ್ ಬಂದು ಬೀಳ್ತಾಳೆ. ಅಬ್ಬಾ, ಏನ್ ಬುದ್ಧಿವಂತೆ ಮಮ್ಮಿ, ನೀನ್ ಸೂಪರ್. ನನ್ನನ್ನ ಆಮೇಲೆ ನೀನು ಹೊಗಳುವಂತೆ. ನೀನು ಆದಷ್ಟು ಬೇಗ ಆ ಫಂಕ್ಷನ್ನ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದ್ಬಿಡು. ನೀನ್ ನನ್ನ ಪಕ್ಕದಲ್ಲಿದ್ರೆ ಇಲ್ಲಿ ನನ್ನ ಕೆಲಸ ಈಸಿಯಾಗಿ ಆಗೋಗುತ್ತೆ. ಆಯ್ತು ಮಮ್ಮಿ, ಪ್ರೋಗ್ರಾಮ್ ಮುಗಿತಿದ್ದಾಗೆ ಬಂದ್ಬಿಡ್ತೀನಿ. ಸರಿ ಸರಿ, ಮನೆ ಬಂತು, ಇಡ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಬನ್ನಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಏನ್ ವೆಂಕಟೇಶ, ಚೆನ್ನಾಗಿದೀಯಾ? ನಿಮ್ ದಯೆಯಿಂದ ಎಲ್ಲ ಚೆನ್ನಾಗಿದ್ದೀವಿ. ಹಾ, ಹೋಗಿ ಲಗೇಜ್ ತಗೊಂಬನ್ನಿ. ಸರಿ ಸ್ವಾಮಿ. ಡ್ಯಾಡಿ, ಅರೇಂಜ್ಮೆಂಟ್ಸು ಚೆನ್ನಾಗಿ ಮಾಡಿದ್ದೀರಾ. ಮನೆ ತುಂಬಾ ಚೆನ್ನಾಗಿದೆ ಮಾವ. ಈ ಮನೆ ಜೊತೆ ನಂಗೆ ತುಂಬಾ ಸಂಬಂಧ ಇದೆಯಮ್ಮ. ಹಾ, ನಾನು ಹುಟ್ಟು ಬೆಳೆದಿದ್ದು ಈ ಮನೆಯಲ್ಲೇ. ಅಷ್ಟೇ ಅಲ್ಲಮ್ಮ, ನನ್ಗೂ ನಿಮ್ಮ ಅತ್ತೆಗೂ ಮದುವೆ ಆಗಿದ್ ಕೂಡ ಇಲ್ಲೇನೆ.
ಮದ್ವೆ ಅತ್ತೆ ಮನೇಲಿ ನಡಿಲಿಲ್ವಾ? ಇಲ್ಲಿ ನಡೆದಿದ್ದ? ಹೌದಮ್ಮ, ಇಲ್ಲೇ ನಡೆದಿದ್ದು. ನಮ್ ಬಂಧುಗಳು ಇವಳು ಬಂಧುಗಳು ಇಲ್ಲೇ ಅಕ್ಕಪಕ್ಕನೇ ಇದಾರಮ್ಮ. ಅವ್ರೆಲ್ರೂ ಕರ್ಕೊಂಡು ಅಷ್ಟು ದೂರ ಯಾಕೆ ಹೋಗ್ಬೇಕು ಅಂತ ಹೇಳಿ ಹೆಣ್ಣು ಕಡೆಯವ್ರನ್ನ ಇಲ್ಲೇ ಕರೆಸ್ಕೊಂಡು ಇಲ್ಲೇ ಮದುವೆ ಮಾಡಿದ್ರು ನಮ್ ತಂದೆಯವರು. ಎಲ್ರೂ ಹುಟ್ಟಿದ ಮನೇಲಿ ಮದುವೆ ಮಾಡ್ಕೊಂಡು ಅತ್ತೆ ಮನೆಯೊಳಗೆ ಗೃಹ ಪ್ರವೇಶ ಮಾಡ್ತಾರೆ. ಆದ್ರೆ ನಿಮ್ಮತ್ತೆ ಮನೆ ಹೊರಗಡೆ ಮದುವೆ ಮಾಡ್ಕೊಂಡು ಮನೆ ಒಳಗೆ ಗೃಹ ಪ್ರವೇಶ ಮಾಡಿದ್ಲು. ಹಾ ವೆಂಕಟೇಶ, ಸ್ವಾಮಿ, ಮಂಜಕ್ಕ ಅವ್ರೆಲ್ಲಿ? ಹೌದಾ, ಇನ್ನೂ ಹೊಲದಿಂದ ಬಂದಿಲ್ವಾ? ರಂಗಮ್ಮ, ನೀನ್ ಹೋಗಿ ಮಂಜಕ್ಕನ್ ಕರ್ಕೊಂಬ. ಆಯ್ತಾ ಐನೋರೆ? ಬನ್ನಿ ಬನ್ನಿ. ಅಮ್ಮವ್ರೆ, ನಿಮ್ ತಮ್ಮ ಅವರೆಲ್ಲ ಬಂದಿದಾರಮ್ಮ. ಬಂದ್ರ? ಎಲ್ಲರೂ ಬಂದ್ರ? ಮಕ್ಕಳು, ಮೊಮ್ಮಕ್ಕಳು, ಸೊಸೆರು, ಹೆಂಡತಿರು ಎಲ್ಲರೂ ಬಂದಿದಾರ? ಬಂದವ್ರಮ್ಮ. ಬರ್ತಾರೆ. ಎಲ್ರು ಕುಟುಂಬ ಸಮೇತರಾಗಿ ಬರ್ತಾರೆ, ಸಂತೋಷವಾಗಿರ್ತಾರೆ. ನಾನೇ ಒಂಟಿ ಗೂಬೆ ಥರ ಬಿದ್ದಿರ್ಬೇಕು. ಕರ್ಮ. ನಿಮ್ ಬುದ್ಧಿ ಹಿಂಗಿರೋದಕ್ಕೆ ನಿಮ್ ಮಕ್ಕಳು ಸೊಸೆರು ಒಂಟಿಯಾಗಿ ಬಿಟ್ಟು ಹೋಗವ್ರೆ. ಏನು ಹಾಗ್ ನೋಡ್ತಿದ್ದೀರಾ? ಏನೂ ಇಲ್ಲ ಚಿಕ್ಕಮ್ಮ, ನೀವು ಮನೆಯನ್ನ ನೋಡ್ತಿದ್ದೀರಾ, ಚಿಕ್ಕಪ್ಪ ನಿಮ್ಮನ್ನ ನೋಡ್ತಿದ್ದಾರೆ. ಯಾಕೆ ಅಂತ ನಾವು ನೋಡ್ತಿದ್ದೀವಿ. ನೀನ್ ಈ ಮನೆಯನ್ನ ನೀನ್ ಯಾವತ್ತೂ ನೋಡಿಲ್ಲ ಅಂತ ಹಾಗೆ ನೋಡ್ತಿದ್ಯಾ? ಚಿಕ್ಕಪ್ಪ ನಿನ್ನ ದಿನ ನೋಡ್ತಾನೆ ಇರ್ತಾರಲ್ಲ, ಆದ್ರೂ ಯಾಕೆ ನಿನ್ನ ಆ ಥರ ನೋಡ್ತಿದ್ದಾರೆ? ಅದನ್ನ ನಿಮ್ ಚಿಕ್ಕಪ್ಪನ ಹತ್ರನೇ ಕೇಳಿ. ಹೇಳು ಚಿಕ್ಕಪ್ಪ, ಯಾಕೆ ಹಂಗ್ ನೋಡ್ತಿದ್ದೆ? ಅಂದ್ರೆ ನಿಮ್ ಚಿಕ್ಕಮ್ಮನು ನಿಮ್ ಹಾಗೇನೆ ಚಿಕ್ಕ ಮಗು ತರ ಆಗಿ ಮನೆಯೆಲ್ಲ ನೋಡ್ತಿದ್ಲಲ್ವಾ, ಅದಕ್ಕೆ ನಾನು ನೋಡ್ತಾ ಇದ್ದೆ ಅಷ್ಟೆ. ಅಷ್ಟೇನಾ? ಹಾಗಾದ್ರೆ ನೋಡ್ಕೋ. ನಿಜವಾಗ್ಲೂ ಅದಕ್ಕೆ ಹಾಗೆ ನೋಡ್ತಿದ್ರಾ? ಮತ್ಯಾಕೆ ನೋಡ್ತೀನಿ? ಏನೋ ನನಗೇನ್ ಗೊತ್ತು, ನೀವ್ ಹೇಳ್ಬೇಕು. ಏನೋಪ್ಪ ನನಗೆ ಗೊತ್ತಿಲ್ಲ. ಹೇಳ್ಬಿಟ್ಟು ಕೊಡೋದು ಪ್ರೈಸ್, ಹೇಳ್ದೆ ಕೊಡೋದು ಸರ್ಪ್ರೈಸ್. ಹೌದು, ಇಲ್ಲಿ ಬಂದ್ಮೇಲೆ ನನ್ಗೇನೋ ಸರ್ಪ್ರೈಸ್ ಕೊಡ್ತೀನಿ ಅಂದ್ರಲ್ಲ, ಏನದು? ಹೌದಲ್ವಾ, ಸರ್ಪ್ರೈಸ್. ತೋರಿಸ್ತೀನಿ ಬಾ. ಇದೇನು ಕಣ್ಮುಚ್ಚಿದ್ರಿ? ಕಣ್ಮುಚ್ಚಿದ್ರೆ ಹೇಗ್ ನೋಡೋದು? ನಾನು ತೋರಿಸ್ತೀನಲ್ಲ, ಬಾ.
ಇವಾಗ ನೋಡು ಸರ್ಪ್ರೈಸ್.